explain the lesson. I explain in Kannada. Once before independence, Lal Bahadur's daughter contracted smallpox. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಗಳಿಗೆ ಸಿಡುಬು ರೋಗ ಒಂದು ಹರಡಿತ್ತು. ಇನ್ ದೋಸ್ ಡೇಸ್ ಇಟ್ ವಾಸ್ ಎ ಟ್ರೀಟ್ಫುಲ್ ಕಿಲ್ಲರ್. ಈ ಒಂದು ರೋಗ ಆ ವೇಳೆಯಲ್ಲಿ ಒಂದು ಭಯಂಕರವಾದ ರೋಗವಾಗಿತ್ತು. ಭಯಂಕರ ಅಂದ್ರೆ ಈ ರೋಗ ಯಾರಿಗಾದ್ರೂ ಬಂದರೂ ಅವರು ನಿಧನರಾಗ್ತಿದ್ರು. ದ ಗರ್ಲ್ಸ್ ಕಂಡೀಷನ್ ಕಾಸ್ಟ್ NXT. ಇದರಿಂದ ಅವಳು ಬಹಳ ಚಿಂತೆಯೊಳಗಾದ್ಲು. ಲಾಲ್ ಬಹದ್ದೂರ್ ಹೂ ವಾಸ್ ಇನ್ ಪ್ರಿಸನ್ ಗಾಟ್ ಟು ದ ಮೆಸೇಜ್. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲೇ ಬ್ರಿಟಿಷರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಸೆರೆಮನೆಯೊಳಗೆ ಬಂಧಿಸಿಟ್ಟಿದ್ದರು. ಆವಾಗ ಈ ಮೆಸೇಜ್ ಅವರಿಗೆ ತಲುಪಿತು. ಈ ಸಾಟ್ ದ ಪರ್ಮಿಷನ್ ಆಫ್ ದ ಪ್ರಿಸನ್ ಅಥಾರಿಟಿ ಟು ಸಿ ಈಸ್ ಎಲ್ಲಿಂಗ್ ಡಾಟರ್. ಇದು ನನ್ನ ಮಗಳಿಗೆ ಕಾಯಿಲೆ ಇದೆ ಅಂತ ಅನ್ನೋ ಉದ್ದೇಶಕ್ಕಾಗಿ ಅವರು ಸೆರೆಮನೆಯ ಅಧಿಕಾರಿಯನ್ನ ಕೇಳಿದ್ರು. ನನ್ನ ಮಗಳಿಗೆ ಕಾಯಿಲೆ ಬಂದಿದೆ, ನಾನು ನನ್ನ ಮಗಳನ್ನ ನೋಡಕ್ ಹೋಗ್ತೀನಿ ಅಂತ ಕೇಳಿದ್ರು. ದ ಗವರ್ಮೆಂಟ್ ಅಗ್ರೀಡ್ ಟು ರಿಲೀಸ್ ಆನ್ ಪ್ಯಾರಲ್ ಫಾರ್ 50 days ಆನ್ ದ ಕಂಡೀಷನ್ ದಟ್ ಈ ಶುಡ್ ನಾಟ್ ಟೇಕ್ ಪಾರ್ಟ್ ಎನಿ ಪೊಲಿಟಿಕಲ್ ಅಜಿಟೇಷನ್. ಅಂದ್ರೆ ಗವರ್ಮೆಂಟ್ ಹೇಳಿತು ನಾನಿನ್ನ ರಿಲೀಸ್ ಮಾಡ್ತೀನಿ, ಆದರೆ ಒಂದು ಕಂಡೀಷನ್ ಅಂತ ಹೇಳಿದ್ರು. ಏನಂದ್ರೆ ಅದು ನೀನು 15 ದಿವಸದ ಮೇಲೆ ಬರಬೇಕು, ಮತ್ತೆ ನೀನು ಯಾವ ರಾಜನೀತಿಯಲ್ಲೂ ನೀನು ಭಾಗವಹಿಸಬಾರ್ದು ಅಂತ ಹೇಳಿದ್ರು. ಆಗ ಶಾಸ್ತ್ರಿ ಸೆಡ್ ರಿಲೀಸ್ ಮೀ ಆನ್ ಪ್ಯಾರೋಲ್ ವಿತೌಟ್ ಎನಿ ಕಂಡೀಷನ್ ಆರ್ ಎಲ್ಸ್ ಐ ಡೋಂಟ್ ಅಕ್ಸೆಪ್ಟ್ ಪ್ಯಾರೋಲ್. ನಾನು ಪರೋಲ್ ಅನ್ನ ಒಪ್ಕೊಳ್ತೀನಿ, ಆದ್ರೆ ನೀವು ಒಪ್ಕೊಳ್ತೀನಿ, ಆದ್ರೆ ನೀವು ನಾನು ಯಾವ ರಾಜ್ಯಶಾಸ್ತ್ರದಲ್ಲಿ ನಾವು ಹೋಗ್ತೀನಿ, ನಾನು ಇಲ್ಲ ಅಂದ್ರೆ ಪೆರೋಲ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ನಾನಿಲ್ಲ, ನೀವೇನಾದ್ರೂ ಅಂತ ಕಂಡೀಷನ್ ಹಾಕಿದ್ನಪ್ಪ ಅಂದ್ರೆ ನಾನು ಜೈಲ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ದ ಗವರ್ಮೆಂಟ್ ಅಗ್ರೀಡ್ ಟು ರಿಲೀಸ್ ಹಿಮ್. ಸರಿ ಆಯ್ತು ಹೋಗ್ಬಾ ಅಂತ ಹೇಳಿ ಗವರ್ಮೆಂಟ್ ಅವ್ರನ್ನ ಕಳಿಸ್ತಾರೆ. ಈ ಕೇಮ್ ಟು ಹೌಸ್. ಅವನು ಮನೆಗೆ ಬಂದ. ಅನ್ಫಾರ್ಚುನೇಟ್ಲಿ ದ ಗರ್ಲ್ ಡೈಡ್ ಆನ್ ದ ಸೇಮ್ ಡೇ. ಅವನ ಮನೆ ಬಂದ ತಕ್ಷಣನೇ ದುರಾದೃಷ್ಟದಿಂದ ಅವನ ಮಗಳು ಅವನು ಬಂದ ದಿವಸನೇ ಡೈಡ್ ಆಗಿಬಿಟ್ಲು. ಈ ಪರ್ಫಾರ್ಮ್ ದ ಅಬ್ಸಿಕ್ಯೂಸ್. ಅವಳ ಸತ್ತ ನಂತರ ಅವಳ ಎಲ್ಲ ಶವ ಸಂಸ್ಕಾರವನ್ನು ಅವ್ರು ಮಾಡಿದ್ರು. ಈ ಸ್ಟಿಲ್ ಹ್ಯಾಡ್ 3 or 4 days ಆಫ್ ದ ಪ್ಯಾರಲ್ ಲೆಫ್ಟ್, ಬಟ್ ಈ ಡಿಸೈಡೆಡ್ ಟು ರಿಟರ್ನ್ ಟು ಪ್ರಿಸನ್. ಆದರೆ ಪ್ಯಾರಲ್ ಇನ್ನೂ ಮುಗಿಯಕ್ಕೆ ಇನ್ನೂ 3-4 ದಿವಸ ಇತ್ತು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈಗಲೇ ಡಿಸೈಡ್ ಮಾಡಿದ್ರು, ನಾನು ಪರೋಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಈಸ್ ಫ್ಯಾಮಿಲಿ ಪ್ಲೀಡೆಡ್ ವಿತ್ ಹಿಮ್. ಆಗ ಫ್ಯಾಮಿಲಿ ಹೇಳುತ್ತೆ ಇನ್ನು 3-4 ದಿವಸ ಇದೆ, ನೀನು ಹೀಗೆ ಹೋಗ್ಬೇಡ ಅಂತ ಹೇಳುತ್ತೆ. ಬಟ್ ಶಾಸ್ತ್ರಿ ಸೆಡ್ ದ ಪರೋಲ್ ಈಸ್ ಫಾರ್ ದ ಸೇಕ್ ಆಫ್ ಮೈ ಡಾಟರ್. ನಾನು ಪರೋಲಿಂದ ಬಂದಿದ್ದು, ನನ್ನ ಪರೋಲ್ ತಗೊಂಡಿದ್ದು ನನ್ನ ಮಗಳಿಗೋಸ್ಕರ. ಶಿ ಈಸ್ ಡೆಡ್. ಈಗ ಅವಳೇ ಇಲ್ಲ. ಇಟ್ಸ್ ನಾಟ್ ರೈಟ್ ದಟ್ ಐ ಶುಡ್ ಸ್ಟೇ ಬ್ಯಾಕ್. ಈಗ ಅವಳೇ ಇಲ್ಲ ಅಂದ್ರೆ ನಾನೇನ್ ಮಾಡಲಿ, ಅವಳಿಗೋಸ್ಕರ ನಾ ಬಂದಿದ್ದು, ಇದು ಸರಿ ಅನ್ಸಲ್ಲ, ನಾ ಒಳಪಿಸಿ ಹೋಗ್ತೀನಿ ಅಂತ ಹೇಳಿದ. ಈ ವೆಂಟ್ ಟು ಬ್ಯಾಕ್ ಟು ಪ್ರಿಸನ್. ಅವನು ಒಳಪಿಸು ಜೈಲಿಗೆ ಹೋದ.